ಒಂದು ಸಂಭ್ರಮದ ಸಾರ್ಥಕ ರೂಪ ಅಂತ ಭಾವಿಸ್ತೇನೆ. ನಿಶ್ಚಲ ತಪೋನಿಷ್ಠೆ ಫಲಿಸಿದಗಳಿಗೆ ಅಂತ ಭಾವಿಸ್ತೇನೆ. ಅದು ರವಿ ಬೆಳಗೆರೆ ಕುಟುಂಬದ ಸಾತ್ವಿಕ ತಪನೆ ಫಲ, ಅಪ್ರತಿಮ ಸಾಧನೆ ಅಮೃತ ಫಲ ಅಂತ ಭಾವಿಸ್ತೇನೆ. ಸ್ನೇಹಿತರೆ, ತುಂಬ ಮುದ್ದಾದ ಒಂದು ಕಾರ್ಯಕ್ರಮ. ವೇದಿಕೆ ಮೇಲೆ ಹಿರಿಯರಾದ ನನ್ನ ಆತ್ಮೀಯರು ಬಹುಶಃ ಒಂದು 25 ವರ್ಷಗಳಿಂದ ನನಗೆ ಮತ್ತು ರವಿ ಬೆಳಗೆರೆಗೆ ಸುಖ ಮತ್ತು ದುಃಖವನ್ನು ಹಂಚಿಕೊಂಡಂಥ ಒಂದು ವ್ಯಕ್ತಿಯಿಂದ ಈ ವೇದಿಕೆಯಲ್ಲಿದ್ದರೆ ಅದು ಟಿ.ಎನ್. ಸೀತಾರಾಮ್ ಅಂತ. ನನ್ನ ಊರಿನವರು ಅಂತ ಸಾಮಾನ್ಯ ನಾಗರಾಜ್ ಉಪಾಧ್ಯಾಯ ಅವರಿದ್ದಾರೆ. ಹಾಗೆ ಆಳ್ವಾಸಿನ ಮುಂದಿನ ಸಾರಥಿ ನಮ್ಮ ವಿವೇಕ್ ಅವರಿದ್ದಾರೆ. ಹಾಗೆ ಲಕ್ಷ್ಮಿ ಇಷ್ಟು ಚಂದ ಮಾತಾಡಿ ನಾನು ಇವತ್ತೇ ಕೇಳಿರುತ್ತವೆ. ನಾನು ಹೇಳ್ತಾ ಇದ್ದೆ ಇವತ್ತು ಚೆನ್ನಾಗಿರ್ತಾಳೆ, ಅದು ಇಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂತೇಳಿ ನಾನು ಇವತ್ತು ಕಂಡುಕೊಂಡಿದ್ದೀನಿ. ಒಂದು ಸಾರ್ಥಕ ಸೊಸೆ ಮನೆಗೆ ಬಂದಿದ್ದಾನೆ ಅಂತ ಭಾವಿಸ್ತಾನೆ. ಕರ್ಣ ಈ ಸಂಸ್ಥೆ ಉತ್ತರಾಧಿಕಾರಿ, ಬಹಳ ಸಮರ್ಥವಾಗಿ ಈ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾನೆ. ಉಮೇಶ್ ಅಣ್ಣ ಬಹುಶಃ ಜಗದ ನಗುವೆಲ್ಲ ನಿಮಗಿರಲಿ ಮತ್ತು ಜಗದ ಅಳವು ನನಗಿರಲಿ ಅಂತೇಳಿ ಹೇಳ್ತಾನೆ ಎಲ್ಲ ಕಷ್ಟ ಸುಖವನ್ನು ಹಂಚಿಕೊಂಡಿದ್ದಾರೆ. ಹಾಗೆ ಚೇತನ, ಭಾವನ, ಹಾಗೆ ನಮ್ಮ ರಂಜು, ಶ್ರೀನಗರ ಕಿಟ್ಟಿ, ಇಡೀ ನಿಮ್ಮ ಸಂಸಾರ ಹೇಳ್ತಾರೆ. ನಾಕಿರಿದು ನೀ ಹಿರಿದು ಎಂದವನೇ ನಿಜಯೋಗಿ, ಜಾತಿ ಮತ ಪಥದಿಂದ ಬದುದೂರ ಅವನ ಆತ್ಮ, ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ, ಶರಣ ಶಿವಶಂಕರನ ತಿಳಿದವರ ಎನ್ನುವಂತೆ ಶವಮುಖದವನನ್ನು ಶಿವಮುಖನ ಮುಖನನ್ನಾಗಿ ಮಾಡಬೇಕು, ಅಧೋಮುಖನನ್ನು ಊರ್ಧ್ವಮುಖನನ್ನಾಗಿ ಮಾಡಬೇಕು, ಅಲ್ಪಮಾನವತ್ವವನ್ನು ವಿಶ್ವಮಾನವತ್ವಕ್ಕೆ ಬಿತ್ತರಿಸಬೇಕು ಅನ್ನೋ ಚಿಂತನೆ ಇಟ್ಟುಕೊಂಡು ಕಟ್ಟಿಕೊಂಡಂಥ ನಮ್ಮ ಶೈಕ್ಷಣಿಕವಾದ ಬದುಕು. ಒಂದು ರೀತಿಯಲ್ಲಿ ಶಾಲೆ ಅಂತ ಹೇಳಿದರೆ ಅದು ಅರಿವಿನ ಅರಮನೆ ಹೆಬ್ಬಾಗಿಲು ಅಂತ ಭಾವಿಸ್ತೇವೆ. ಲೋಕ ಕಲ್ಯಾಣಕ್ಕಾಗಿ ತೆರೆದಿಟ್ಟ ವಿಚಾರದ ಅಮೃತಕುಂಭ ಅಂತ ಭಾವಿಸ್ತೇವೆ. ರವಿ ಬೆಳಗೆರೆಯವರ ಮನೆಗೆ ಬಂದಾಗ ಲಲಿತಕನವನ್ನು ನೋಡಿದಾಗ ಒಂದಷ್ಟು ಭಾವನೆಗಳು ಮತ್ತೆ ಮತ್ತೆ ನಮ್ಮಲ್ಲಿ ಉಂಟಾಗ್ತವೆ. ಹಿಂಗೆ ಸತ್ಯ ಹೇಳ್ಬೇಕಂತ ಹೇಳಿದ್ರೆ, ರವಿ ಅವರು ಆಫೀಸ್ ಮಾಡಿದಾಗ ಅದ್ರ ಮುಂದೆ ಒಂದು ಸಣ್ಣ ಜಾಗ ತೋಡ್ತಾನೆ. ಜಾಗ ತಗೊಂಡು ನನಗೆ ಅರ್ಜೆಂಟ್ ಹೊರಟು ಬಾ ಅಂತ ಕೇಳ್ತಾನೆ. ಬಳ್ಳಾರಿಯಲ್ಲಿ ಬಂದು ಈ ಜಾಗದಲ್ಲಿ ಒಂದು ಹೋಟ್ಲು ಮಾಡ್ಬೇಕಂತ ಮಾಡಿದ್ದೀನಿ ಸುರೇಶ. ನಮ್ಮ ಬಳ್ಳಾರಿಯ ಒಗ್ಗರಣೆ ಮೆಣಸಿನಕಾಯಿ ಮತ್ತು ಗುಂಡು ಪೊಂಗಲ ಅಂತ ಒಂದು ಇತ್ತು, ಅದು ಮಾಡಿದರೆ ಒಳ್ಳೆ ಮಾರ್ಕೆಟ್ ಆಗುತ್ತೆ ಅಂತೇಳಿ. ಅದು ಯಾವ ರೀತಿ ಮಾಡ್ಬೇಕಂತ ಹೇಳಿದ್ರೆ, ಅಲ್ಲಿ ಮೇತಾರ್ ಅಂತಿದ್ರು, ಮೋಹನ್ ಅಂತ ಒಬ್ಬರಿತ್ತು, ಅವ್ನು ಕರ್ಕೊಂಡು ಮಾಡ್ಬೇಕಂತ ಹೇಳಿದ್ರು. ಅದು ಮನುಷ್ಯನಿಗೆ ತಲೆಗೆ ಬಂದರೆ ಅದು ಆಗಲೇಬೇಕು. ನಾನು ಕೊನೆಗೆ ಆಯಿತು, ಅವರು ಬಸ್ ಟಿಕೆಟ್ ಕೊಟ್ಟು ಕರೆಸಿ ಎಲ್ಲ ಆಯಿತು, ಡಿಸೈನ್ ಎಲ್ಲ ಮಾಡಿ ಸುತ್ತ ಈ ಥರ ಇದು ಮಾಡಬೇಕು ಅಂತ ಹೇಳಿ ನಮ್ಮ ಒಳ್ಳೆಯದಕ್ಕೆ ಆ ಮನುಷ್ಯ ಒಂದು 25,000 ಮತ್ತು ನನಗೆ ಪತ್ತನೇ ಇಲ್ಲ, 15,000 ಅಡ್ವಾನ್ಸ್ ನಾನು ಕೊಟ್ಟಿದ್ದೆ. ಆಮೇಲೆ ಆ ಮನುಷ್ಯ ಪತ್ತನೇ ಇಲ್ಲ. ಕೊನೆಗೆ ನಾನು ಹುಡ್ಕೊಂಡು ಹೋದೆ. ಈ ಮನುಷ್ಯ ಮತ್ತೆ ಫೋನ್ ಮಾಡ್ತಿದ್ದ. ಮನೆಗೆ ಹೋದ, ಪಾಪ ಆ ಮನುಷ್ಯ ತೀರೋಗ್ಬಿಟ್ಟಿದ್ದ. ಈ ವಾಸ್ ಡೆಡ್. ಇಲ್ಲ ಮತ್ತೆ ಅವ್ರ ಮುಂದೆ ಈ ಕಥೆ ಹೇಳಿಕ್ಕೆ ಆಗ್ತದೆ. ಮತ್ತೆ ವಾಪಸ್ ಬಂದೆ. ರವಿ ನೋಡಿ, ಇವ್ರು ಅಪಶ್ಯಕನಾಗಿದೆ, ಇದು ಬೇಡ. ನೀನು ಟೀಚರ್ ಆಗಿದ್ದಿ, ಲಲಿತಕ್ಕೆ ಟೀಚರು, ನಿಮ್ಮಮ್ಮ ಟೀಚರು, ಹಾಗಾಗಿ ಒಂದು ಸಣ್ಣ ಶಾಲೆ ಮಾಡಿದರೆ ಹೇಗೆ ಒಂದು ನನ್ನ ತಲೆಗೆ ಬಂತು. ನನಗೆ ಅದ್ರ ಬಗ್ಗೆ ABCD ಗೊತ್ತಿಲ್ಲ, ಬೇಸಿಕಲಿ ಹೆಣ್ಣು ಹೋಟೆಲಿಯ ಅಂತ ಹೇಳಿದೆ. ಹೌದಲ್ಲ ಅಂತೇಳಿ ಅವತ್ತು ರಾತ್ರಿ ಇಡೀ ಅದ್ರ ಬಗ್ಗೆ ಚರ್ಚೆ ಆಯಿತು. ನಮ್ಮಲ್ಲಿ ಕೆಲವರು ರಾತ್ರಿ ಚರ್ಚೆ ಮಾಡಿ ಹಗಲು ಜ್ಞಾಪಕ ಇರೋದಿಲ್ಲ. ಈ ಪುಣ್ಯಾತ್ಮಿಗೆ ರಾತ್ರಿ ಚರ್ಚೆ ಮಾಡಿದರೆ ಅದು 3 ವರ್ಷ ಆದರೂ ಮರ್ತು ಬಿಡಲ್ಲ ಈ ಪುಣ್ಯಾತ್ಮ. ಅದು ಬಹುಶಃ ಈ ಮಟ್ಟಕ್ಕೆ ಬಂದು ನಿಂತಿದೆ. ಹಾಗಾಗಿ ಯಾಕೆಂತ ಹೇಳಿದ್ರೆ, ನಾವು ನಿನ್ನೆಗಳು ನೆನಪು ಮಾಡಿಕೊಂಡೆ ನಾಳೆಗಳ ಸೂರ್ಯ ನಾವು ನಿರೀಕ್ಷೆ ಮಾಡಬೇಕಾಗುತ್ತೆ. ಇವತ್ತು ಇವರ ಸಂಸಾರ ಹೇಳ್ತಾರೆ, ಕದ ತೆರೆಯುವ ಹೆಂಡತಿ, ಹದ ತಿಳಿದ ಗಂಡ, ಮುದ ಕೊಡುವ ಮಕ್ಕಳಿದ್ದಲ್ಲಿ ಆ ಮನೆಯಲ್ಲಿ ಸದಾ ಸುಖದ ಜೇಂಕಾರ ಅಂತ. ರವಿ ಎಲ್ಲಿ ಹೋದರೂ ಅಲ್ಲೊಂದಷ್ಟು ಸುಖವನ್ನು, ನಗೆಯನ್ನು, ಸಂತೋಷನ ಬಿಟ್ಟು ಹೋಗ್ತಿದ್ದ. ಬಳ್ಳಾರಿಯಲ್ಲಿ ರಾತ್ರಿ 1:30 ಗಂಟೆ 2 ಗಂಟೆ ಲಲಿತಕ್ಕ ದಾವಣಗೆರೆ ಹೋದಾಗ 1:30 ಗಂಟೆ 2 ಗಂಟೆ ನಮ್ಮ ತಾಯಿ ಒಂದು ಸಣ್ಣ ತುಂಬ ಕಷ್ಟ ಇತ್ತು ನಮ್ಗೆ.
ಒಂದು ಮಣ್ಣಿನ ಅದರಲ್ಲಿ ಒಂದಿಷ್ಟು ನೀರು ಹಾಕಿ ಒಂದಿಷ್ಟು ಅನ್ನ ಹಾಕಿ ಒಂದು ಸ್ವಲ್ಪ ಉಪ್ಪಿನಕಾಯಿ ಮೊಸರು ಸ್ವಲ್ಪ ರಸಮೆಲ್ಲ ತಿಂದಿರ್ತೀವಿ. ಯಾಕಂದ್ರೆ ಇಲ್ಲ ಒಂದು ನನ್ಗೆ ಗೊತ್ತೇ ಇಲ್ಲ, ರಾತ್ರಿ 1 ಗಂಟೆ ರವಿ ಬೆಳಿಗ್ಗೆ ಬರ್ತಾನೆ ಮಗ ಊಟ ಅಂತೇಳಿ, ಅದಕ್ಕೆ ನಾನು ತಿಂದಿರ್ಬೇಕು ಅಂತೇಳಿ. ಅಂದರೆ ಈ ರೀತಿಯ ಸುಖ ಮತ್ತು ದುಃಖವನ್ನು ಹಂಚ್ಕೊಂಡಂಥವ್ರು ನಾವು. ಅನಂತರದಲ್ಲಿ ನಾವೇ ಪೋಸ್ಟ್ ಮಾಡಿ ಕಳಿಸಿದ್ದು ₹480. ಇಟ್ಸ್ ನಾಟ್ 380, 480 rupees ಲಕ್ಷ್ಮಿ. ₹480 ಜೋಬಿ ಹಾಕಿ ಅವನ ಬೈಕನ್ನು ಒಂದು ಲಾರಿಯನ್ನು ಮಾತಾಡಿಸಿ ಬಳ್ಳಾರಿಗೆ ಕಳಿಸ್ಕೊಟ್ಟನು. ಅನಂತರ ಆತನ ಯಾತ್ರೆ ಇದೆ ಅಲ್ಲ. ಮತ್ತೊಂದು ಸಲ ನಾನು ಬಂದಾಗ ಬಸ್ ಸ್ಟ್ಯಾಂಡಲ್ಲಿ TN ಸೀತಾರಾಮ್ ಅವರೇ ಬಸ್ ಸ್ಟ್ಯಾಂಡಲ್ಲಿ ನಾನು ಆದ ಪೇಪರ್ ತಲೆಗೆ ಹಾಕೊಂಡು ಮಲ್ಕೊಂಡಿದ್ದ. ಅವ್ರ ಮಾತು ನಾನು ಕಣ್ಣೀರಾಗಿದ್ದ. ಅನಂತರದಲ್ಲಿ ನಮ್ಮ ಮುಂದೆ ಕೂತಾರೆ ನಮ್ಮ ಸಂಗಾತಿ, ಅವರು ನನ್ನ ಗ್ಯಾರೇಜಲ್ಲಿ ಅವನಲ್ಲಿ ಒಬ್ಬ ಬರಹಗಾರ ಇದ್ದ. ನಮ್ಮಲ್ಲಿ ಒಂದು ಸಣ್ಣ ನೀವು ಪ್ರಿಂಟಿಂಗ್ ಪ್ರೆಸ್ ಮಾಡಿ ಅಲ್ಲಿ ಖಂಡಿತ ನಿಮ್ಮ ಉದ್ಯಮ ಸರ್ ಮಾಡಿ ಅಂತೇಳಿ ಅದು ಈ ಮಟ್ಟಕ್ಕೆ ಬಂದೆ. ಅಂದರೆ ಬಹುಶಃ ಅತ್ಯಂತ ಜತನದಿಂದ ರವಿಯನ್ನು ಈ ಸಮಾಜ ಜೋಪಾನ ಮಾಡಿದೆ. ಅನಂತರದಲ್ಲಿ ಒಂದಷ್ಟು ಹೇಳ್ತಾರಲ್ಲ, ಮನುಷ್ಯನ ಬದುಕು ಮರ ಹುಟ್ಟಿ ಮರ ಸುತ್ತಾಗ ಆಗಬಾರ್ದಂತೆ. ಮರ ಕಡಿದು ಮನೆ ಕಟ್ಟುವ ನಾವು ಗಿಡ ನೆಟ್ಟು ಬೆಳೆಸು ಕೂಡ ಬಾಧ್ಯರಾಗಬೇಕಂತೆ. ಆ ಕೆಲಸವನ್ನು ಈ ಸಂಸ್ಥೆಯ ಮೂಲಕ ಇವತ್ತು ರವಿ ಮಾಡಿದ್ದಾರೆ. ಹಾಗಾಗಿ ಹೇಳ್ತಾರೆ ನಜರ್ ಬದಲಿಗೆ ಅಥವಾ ನಜರನ ಬದಲಿಗೆ ಅಂತೇಳಿ. ಅಂದರೆ ದೃಷ್ಟಿ ಬದಲಾದರೆ ಆತನ ದೃಶ್ಯ ಬದಲಾಗ್ತಾನಂತೆ. ಹಾಗಾಗಿ ಏನೇ ಮಾಡಿ ಅದು ಆತ BBC ಅಂತ ಮಾಡ್ದ, ಅದಕ್ಕೂ ನಾನು ಹೋಗಿದ್ದೆ. ಶಾಲೆ ಮಾಡ್ದ, ಏನೇ ಮಾಡಿ ಒಂದು ಒಪ್ಪವರ್ಣತೆಯಲ್ಲಿ ಆಗಲಿತ್ತು. ಅಂದರೆ ಆ ಕಮಾಂಡಿಂಗ್ ಇತ್ತು ಅದು ವರ್ಕಲ್ಲಿ. ಹಾಗಾಗಿ ಇವತ್ತು ಓದು ಜಾರುವ ಜಾಗದಲ್ಲಿ ಜಾಗೃತಿ ಮೂಡಿಸಬೇಕು. ವಿದ್ಯೆ ಸಮರಸವಾಗಿ ಸಾಮರಸ್ಯ ಬದುಕಿಗೆ ಮನುಷ್ಯನ ಅಣಿಗೊಳಿಸಬೇಕು. ಶಿಕ್ಷಣ ಬದುಕಿನ ಏರುಮೆಟ್ಟನ್ನು ಪರಿಚಯಿಸಬೇಕು ಅಂತ ಮಾತನ್ನು ಆಗಾಗ ರವಿ ನಮ್ಮ ಮುಂದೆ ಹೇಳ್ತಾ ಇದ್ದರು. ಈ ನಿಟ್ಟಿನಲ್ಲಿ ಇವತ್ತು ಕರ್ಣ ಬಹಳ ಸಾರ್ಥಕದ ಕೆಲಸವನ್ನು ಮಾಡಿದ್ದಾರೆ. ತುತ್ತು ಕೊಟ್ಟ ತಾಯಿ, ಜನ್ಮ ಕೊಟ್ಟ ತಂದೆ, ಕನಸು ಕೊಟ್ಟ ಸಂಗಾತಿ, ವಿದ್ಯೆ ಕೊಟ್ಟ ಗುರು, ಇವ್ರನ್ನ ಮರೆತರೆ ಜೀವ ಭೂಮಿಗೆ ಭಾರ ಅಂತ. ಇವತ್ತು ಕರ್ಣ ಅದು ಅವನ್ನೆಲ್ಲ ನೆನೆಸ್ಕೊಳ್ತಂಥವ್ರು. ಉಮೇಶ್ ಮಾಮ ಅಂತಲೇ ಅವರೆಲ್ಲ ಕರೀತಕ್ಕಂಥ. ಇದು ಉಮೇಶನಿಗೆ ಕೊಡ್ತಕ್ಕಂಥ ಗೌರವ. ನಮಗೆ ಎಲ್ಲರೂ ಜಗಳಾನೆ ಮೈ ಮೇಲೆ ಬರ್ತಾರೆ ಮಕ್ಕಳು. ನೀವು ಬಂದಿರೋ ಹೇಗೆ ಸುಶಾಣ ಅಂತೇಳಿ ನಿಜ ಹೇಳ್ಬೇಕು. ಒಂದು 10-14 ಕಾರ್ಯಕ್ರಮ ಇರ್ತಿತ್ತು. ಆದರೆ ನಮಗೆ ಋಣ ಇದೆ, ಈ ಸಂಸಾರ ಋಣ ನನ್ನ ಮೇಲಿದೆ. ತುಂಬ ಪ್ರೀತಿಯನ್ನು, ಸಂತೋಷವನ್ನು ಈ ಸಂಸಾರ ನಾನು ಕೊಟ್ಟಿದೆ. ನನ್ನ ತಾಯಿ ತೀರುವುದಾಗ ಸುಮಾರು 1.5 ಪೇಜಿಯಷ್ಟು ರವಿ ಬರೆದ. ನನಗೆ ಇವತ್ತಿಗೂ ಅವರ ಹೆಸರು ಗೊತ್ತಿಲ್ಲ, ಅಮ್ಮನಿಗೆ ಹೆಸರು ಬೇರೆ ಇರುವುದಿಲ್ಲ ಅಂತಕ್ಕಂಥ ಮಾತನ್ನು ರವಿ ಒಂದು ಕಡೆ ಬರೀತಾರೆ. ಹಾಗಾಗಿ ಇವತ್ತು ಒಂದು ಒಳ್ಳೆಯ ಗಳಿಗೆಯಲ್ಲಿ ನಾವಿದ್ವಿ. ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ನಾವು ಹೇಳ್ತೀವಿ ಹುಟ್ಟಿದ್ದೇವೆ ಮತ್ತು ಬದುಕಿದ್ದೇವೆ. ಆದರೆ ಬದುಕಿನ ರೀತಿ ನಮ್ಮ ಪಾಲಕರಿಗೆ, ನಮ್ಮ ಪೋಷಕರಿಗೆ, ಈ ನಾಡಿಗೆ ಹೆಸರು ತರುವಂಥ ಕೆಲಸ ಮಾಡಬೇಕಂತ ಆ ಶಿಕ್ಷಣವನ್ನು ಈ ಸಂಸ್ಥೆ ಕೊಡಲಿ ಇನ್ನೊಂದು ಮಾತನ್ನು ಹೇಳ್ತಾ, ಖಂಡಿತವಾಗಿಯೂ ಇದು ಒಂದಷ್ಟು ಉತ್ತಮ ಸಲಹೆಯನ್ನು ನಮ್ಮ ಸೀತಾರಾಮ್ ಅವರು ಕೊಟ್ಟಿದ್ದಾರೆ. ಮೊದಲು ಕೂಡ ಭಾಳ ನಿಷ್ಠುರವಾಗಿ ರವಿ ಬೆಳಗೆರೆಗೆ ಯಾರಾದರೂ ಒಂದು ಸಲಹೆ ಕೊಡುವುದಿದ್ರೆ ಒಂದು ಸೀತಾರಾಮನ್ ಕೊಟ್ಟಿದ್ದರು. ಮತ್ತೊಂದು ಅವಕಾಶ ನನಗೆ ಸಿಗ್ತಿತ್ತು. ಮನೆಯಲ್ಲಿ 3 ಜನ ಮಕ್ಕಳು ಲವ್ ಮ್ಯಾರೇಜ್ ಆದರು. 3 ಸಲ ನನ್ನನ್ನು ಕರೆಸಿದ್ದ ಪುಣ್ಯಾತ್ಮ. ನಾನು ಹೇಳಿದೆ, ನೀನೇನು ಸಾಧ್ಯ ಅಲ್ಲ ಪುಣ್ಯಾತ್ಮ, ನಿಂದು 1947 ಲವ್ ನಿಂದು. ಹಾಗಾಗಿ ಮಕ್ಕಳು ಮಾಡಿದ ತಪ್ಪಿಲ್ಲ, ನಾವೆಲ್ಲ ಒಪ್ಕೊಳ್ಳೇಬೇಕಾಗಿರುತ್ತೆ ಅಂಥೇಳಿ ಆಯಿತು. ನನಗೇನು ಮಾತು ಗೊತ್ತಿಲ್ಲ, ನೀನು ನಿಂತು ಮದುವೆ ಮಾಡಿಸ್ಬೇಕು ಅನ್ನೋದು ಮಾತನ್ನು ಹಾಗಾಗಿ ಹೇಳ್ತಾ ಇದ್ರು. ಹಾಗಾಗಿ ಇವತ್ತು ಅವರು ಖುಷಿಯಾಗಿದ್ದಾರೆ, ನಗ್ನಗ್ತಾ ಇದ್ದಾರೆ. ಹಾಗಾಗಿ ನೆಮ್ಮದಿಯ ನೆರಳು ನಿಮ್ಮೆಲ್ಲರ ಮನೆಯನ್ನು ಆಳುವಂತ ಆಗಬೇಕು. ನಿಮ್ಮೆಲ್ಲರ ಬದುಕಿನ ಯಶಸ್ಸನ್ನು ಗೀತೆ ಕೆಳಗಿಳಿಯಂತೆ ನಾವು ನಂಬಿರ್ತಕ್ಕಂಥ ದೈವ ಹರಿಸ್ಬೇಕು. ಇನ್ನೊಂದು ಮಾತನ್ನು ಹೇಳ್ತಾ ಇವತ್ತು ವೇದಿಕೆ ಮುಂದೆ ದತ್ತಣ್ಣ ಅಂತವರು, ಹಾಗೆ ಎಲ್ಲ ಗಣ್ಯಮಾನ್ಯರು ನೀವೆಲ್ಲ ಸೇರಿದ್ದೀರಿ. ಇದು ರವಿಗೆ ನಾವು ಮತ್ತೆ ಏನು ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮಲ್ಲಿರ್ತಕ್ಕಂಥ
ಒಂದು ಪ್ರೀತಿಯನ್ನು ಅವರ ನಿಮ್ಮೆಲ್ಲರ ಹಾರೈಕೆಯನ್ನು ಆ ಸಂಸಾರದಲ್ಲಿ ಇರಲಿ ಎಂದು ಮಾತು ಹೇಳ್ತಾ ಈ ಥರದ ಉತ್ತಮ ಸಾಧನೆಯನ್ನು ಮತ್ತಷ್ಟು ಅವರ ಕುಟುಂಬ ಅವರ ಸಂಸಾರ ಆ ಸಂಸ್ಥೆ ವಿಶೇಷವಾಗಿ ಸೇರಿರ್ತಕ್ಕಂಥ ಎಲ್ಲ ಅಧ್ಯಾಪಕರಿಂದ ನಾವು ಫೈನಲಿ ವಿ ಆರ್ ಆನ್ಸರೇಬಲ್ ಟು ಅವರ್ ಆತ್ಮ. ಒಬ್ಬ ಶಾಸಕನಾಗಿ ಐ ಆಮ್ ಆನ್ಸರೇಬಲ್ ಟು ಮೈ ಆತ್ಮ. ಒಬ್ಬ ಟೀಚರ್ಸ್ ಆಗಿ ಯು ಆರ್ ಆನ್ಸರೇಬಲ್ ಟು ಯುವರ್ ಆತ್ಮ. ವೆದರ್ ಐ ಲೀಡ್ ಎ ರೈಟ್ಫುಲ್ ಲೈಫ್ ಆರ್ ಅನ್ಫುಲ್ ಲೈಫ್ ಅಂತೇಳಿ ಐ ಮಸ್ಟ್ ಬಿ ಏಬಲ್ ಟು ಆನ್ಸರ್ ಎಸ್ ಐ ಲೀಡ್ ಎ ರೈಟ್ಫುಲ್ ಲೈಫ್ ಅಂತ. ಆ ಬದ್ಧತೆಯಿಂದ ಎಲ್ಲ ಕೆಲಸ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಅವಕಾಶ ಹೊಂದಿಸಿ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡಿದ್ದೀರಾ. ಒಂದು ಕಡೆ ಹೇಳ್ತಾರೆ, ಹರಿತವಾದ ಜೊತೆಯಲ್ಲಿ ಇರುತ್ತಿರುವ ಅನುದಿವಸ ಹೊರೆಯಾಗದ ಈ ಬೋನದಲ್ಲಿ ದೊರೆತ ಭಾಗ್ಯಗಳೆಲ್ಲ ನೊರೆಯ ಉರುಟುಗಳಲ್ಲ, ತೊರೆಯಾಳ ಗರ್ಭ ತಿಳಿದುಗಳಂತೆ ಇಂಥ ಸಜ್ಜನರ ಕೂಟ ನಮ್ಮ ಬದುಕುದಷ್ಟು ಸಂಭ್ರಮವನ್ನು ಸಂತಸವನ್ನು ಕೊಟ್ಟಂತೆ ಈ ಸಂಭ್ರಮ ತಮ್ಮ ಬದುಕಿನ ಹಾಡಿನ ನಿತ್ಯ ಪಲ್ಲವಿಯಾಗಬೇಕು. ಮತ್ತೆ ಈ ವೈಭವಗಳು ಬದುಕಿನಲ್ಲಿ ಅನುರಣೀಸಕ್ಕೆ ಮಾಡಬೇಕು ಅಂತ ಹೇಳ್ಬಾರ್ದು. ನನ್ನ ಮಾತು ಮುಗಿಸಿ ನಮಸ್ಕಾರ.